See what it says in Matthew chapter 18. ಮತ್ತಾಯ 18ರಲ್ಲಿ ಏನು ಹೇಳುತ್ತೆ ನೋಡೋಣ. He's talking there about little children. ಇಲ್ಲಿ ಚಿಕ್ಕ ಮಕ್ಕಳ ಬಗ್ಗೆ ಹೇಳ್ತಾ ಇದೆ. They asked him, who is the greatest in the kingdom of heaven? ಇಲ್ಲಿ ಪರಲೋಕದಲ್ಲಿ ಹೆಚ್ಚಿನವರು ಯಾರು ಅಂತ ಹೇಳುವಂತ ವಿಷಯ. Verse 1. ಒಂದನೇ And he took a child. ಈ ಮಗುವನ್ನು ಎತ್ಕೊಂಡು, it says in verse 4, whoever humbles himself like this child is the greatest in the kingdom of heaven. ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕದಲ್ಲಿ ಹೆಚ್ಚಿನವನು. Unless you are converted, verse 3, and become like children, you can't enter the kingdom of heaven. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ನೀವು ಪರಲೋಕ ರಾಜ್ಯವನ್ನು ಸೇರದೆ ಹೋಗುವರಿ ಅಂತ ಹೇಳ್ತಾರೆ. That's like saying, ಅದು ಹೇಗೆ ಅಂತಂದ್ರೆ ಹೇಳೋದು, you can have a heavenly life on earth if you always live like a little child before God. ನೀವು ಒಂದು ಆ ಪರಲೋಕ ಜೀವಿತವನ್ನು ಅನುಭವಿಸಬಹುದು, ಪರಲೋಕದಲ್ಲಿರುವಂತೆ ಜೀವಿಸಬಹುದು ನೀವು ಚಿಕ್ಕ ಮಗುವಿನಂತಿದ್ರೆ. If you live like a little child before God, ದೇವರ ಮುಂದೆ ಚಿಕ್ಕ ಮಗುವಿನಂತಿದ್ರೆ, I want you to guide me in everything. I don't know what to do. ಕರ್ತನೇ, ನನಗೆ ಪ್ರತಿಯೊಂದು ವಿಷಯದಲ್ಲಿ ನೀನು ನಡೆಸಬೇಕು ಸ್ವಾಮಿ. I tell you, you'll have a heavenly life on earth. That is entering the kingdom of heaven right now. ನೀವು ಪರಲೋಕ ಜೀವಿತವನ್ನು ಜೀವಿಸಬಹುದು, ಅದೇನೇ ಪರಲೋಕ ರಾಜ್ಯವನ್ನು ಪ್ರವೇಶಿಸಿದಂಗೆ. Christian life is not complicated. ಕ್ರೈಸ್ತಿಯ ಜೀವಿತ ಬಹಳ ಕ್ಲಿಷ್ಟತೆಯಿಂದ ಕೂಡಿದ್ದಲ್ಲ. Complicated for clever people who think they know everything. ಬುದ್ಧಿವಂತರು ನನಗೆಲ್ಲ ಗೊತ್ತಿದೆ ಅಂತಾರಲ್ಲ, ಅವರಿಗೆ ಕ್ಲಿಷ್ಟವಾದದ್ದು ಈ ವಿಷಯ. And they don't understand God's word also. ದೇವರ ವಾಕ್ಯ ಅವರಿಗೆ ತಿಳಿಯೋದಿಲ್ಲ ಕೂಡ. See Matthew 11:25. ಮತ್ತಾಯ 11:25ನೇ ವಚನ. If you want to understand the Bible, ನೀವು ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು ಅಂದ್ರೆ you need to become like a child. ನೀವು ಚಿಕ್ಕ ಮಗುವಿನಂತಾಗಬೇಕು. If you want to enter the kingdom of heaven, you have to be like a child. ದೇವರ ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಚಿಕ್ಕ ಮಗುವಿನಂತೆ. If you want to understand the Bible, you got to be like a child. ದೇವರ ವಾಕ್ಯವನ್ನು ತಿಳ್ಕೊಳ್ಳೋಕೆ ಮಗುವಿನಂತಿರಬೇಕು. Matthew 11:25. ಮತ್ತಾಯ 11:25. How to get wisdom from the scriptures. ದೇವರ ವಾಕ್ಯದಿಂದ ಜ್ಞಾನವನ್ನು ಹೇಗೆ ಪಡ್ಕೊಳ್ಬಹುದು? Matthew 11:25. 11:25. Jesus says, ಯೇಸು ಹೇಳಿದನು, I praise you, Father, Lord of heaven and earth. You have hidden these things from the wise and the clever and the intelligent and revealed them to babes. ಇಲ್ಲಿ ಈ ವಚನವನ್ನು ಯೇಸು ಹೇಳ್ತಾರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟಪಡಿಸಿದ್ದಿ ಅಂತ. To whom does God show his wonderful truths in the Bible? ದೇವರು ತನ್ನ ವಾಕ್ಯದಲ್ಲಿರುವಂಥ ಅದ್ಭುತ ವಿಷಯಗಳನ್ನು, ಸತ್ಯಗಳನ್ನು ಯಾರಿಗೆ ತೋರಿಸ್ತಾರೆ? To babes. ಚಿಕ್ಕ ಮಕ್ಕಳಿಗೆ. I remember in the early part of my Christian life, ನನಗೆ ನೆನಪಿದೆ ನನ್ನ ಪ್ರಾರಂಭಿಕ ಕ್ರಿಸ್ತಿಯ ಜೀವಿತದಲ್ಲಿ, the more I studied the Bible, the more clever I became. ನಾನು ಹೆಚ್ಚು ಸತ್ಯವೇದ ಓದಿದಾಗ ನಾನು ಹೆಚ್ಚು ಬುದ್ಧಿವಂತನಾದೆ. I knew so much of the Bible, ನನಗೆ ಹೆಚ್ಚು ತಿಳುವಳಿಕೆ ಬಂತು but I ದೇವರ was ವಾಕ್ಯದಲ್ಲಿ. defeated by sin. ಆದರೆ ನನ್ನ ಒಳ ಜೀವಿತದಲ್ಲಿ ನಾನು ಪಾಪದಲ್ಲಿ ಸೋಲ್ತಾ ಇದ್ದೆ. On one side so much of the Bible, and the other side defeated by sin. ಒಂದು ಪಕ್ಕ ಸತ್ಯವೇದದ ತಿಳುವಳಿಕೆ, ಇನ್ನೊಂದು ಕಡೆ ಸೋಲು. And I was fed up with my Christian life. ನನ್ನ ಕ್ರಿಸ್ತಿಯ ಜೀವಿತದ ಬಗ್ಗೆ ನನಗೆ ಬೇಸರ ಆಯಿತು. I began to seek God in prayer. ನಾನು ಪ್ರಾರ್ಥನೆಯಲ್ಲಿ ದೇವರನ್ನ ಹುಡುಕಿದೆ. And God filled me with the Holy Spirit once again. ದೇವರು ಮತ್ತೆ ನನ್ನ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿದನು. He had done that 10-12 years earlier. 10-12 ವರ್ಷದ ಮೊದಲು ಕೂಡ ಹಾಗೆ ಮಾಡಿದ್ರು. Backslidden. ಆದರೆ ನಾನು ಹಿಂಜಾರಿದ್ದೆ. And God filled me with the Holy Spirit again. ದೇವರು ಪವಿತ್ರಾತ್ಮನಿಂದ ಮತ್ತೆ ತುಂಬಿಸಿದರು. And when you get the Spirit of Christ in you, ಕ್ರಿಸ್ತನ ಆತ್ಮವನ್ನು ನೀವು ಪಡೆದಾಗ, you know what happens? ಏನಾಗುತ್ತೆ ಗೊತ್ತಾ? You become like a little child once more. ನೀವು ಮತ್ತೆ ಒಂದು ಚಿಕ್ಕ ಮಗುವಿನಂತ ಆಗ್ತೀರಿ. And that's what happened to me. ಹಾಗೆ ನನಗೆ ಕೂಡ ಆಯಿತು. I said, Lord, now I want to depend on you. ಕರ್ತನೇ, ನಾನು ಇವಾಗ ನಿನ್ನ ಮೇಲೆ ಆತ್ಕೊಳ್ತೀನಿ. ಎಲ್ಲ come to the scriptures and I say, you teach me, Lord. ದೇವರ ವಾಕ್ಯದ ಬಳಿಗೆ ಬಂದಾಗ, ಕರ್ತನೇ ನೀನು ಕಲಿಸ್ಕೊಡು ನನಗೆ ಅಂತ ಕೇಳ್ತೀನಿ. It's only after that we started building CFC. ಅದರ ನಂತರನೇ ನಾವು CFC ಸಭೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ. God can do amazing things when you become a little child. ನಾವು ಚಿಕ್ಕವರಾದಾಗ ದೇವರು ಅದ್ಭುತ ಕಾರ್ಯಗಳನ್ನು ನಮ್ಮ ಮೂಲಕ ಮಾಡ್ತಾರೆ. He gives us wisdom. ನಮಗೆ ಜ್ಞಾನ ಕೊಡ್ತಾರೆ. The trouble with a lot of us is we are so clever and we are so smart that God hides everything from us. ನಮ್ಮ ಮುಖ್ಯ ಸಮಸ್ಯೆ ಏನಂದ್ರೆ, ನಾವು ಬಹಳ ಬುದ್ಧಿವಂತರು, ತಿಳಿದವರು ಅನ್ಕೊಂತೀವಿ, ದೇವರು ನಮ್ಮನ್ನ ಪಕ್ಕಕ್ಕೆ ತಳ್ಳಿಬಿಡ್ತಾರೆ. It says that you have hidden these things from the clever and the intelligent. ಇಲ್ಲಿ ಈ ವಾಕ್ಯದಲ್ಲಿ ಹೇಳುತ್ತೆ, ಜ್ಞಾನಿಗಳಿಗೆ ಬುದ್ಧಿವಂತರಿಗೆ ಈ ಮಾತುಗಳನ್ನು ಮರೆ ಮಾಡಿದ್ದಿ ಅಂತ. Why? ಯಾಕೆ? Is God against clever people? ದೇವರು ಬುದ್ಧಿವಂತರಿಗೆ ವಿರೋಧಿಯಾಗಿದ್ದಾನ? Is he against intelligent people? ಬುದ್ಧಿವಂತರು ಜ್ಞಾನಿಗಳಿಗೆ ವಿಧೇಯರಾಗಿದ್ದಾನ? No. ಇಲ್ಲ.
But He is against people who are proud of their cleverness and intelligence. ದೇವರು ತನ್ನ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಗರ್ವಿಗಳಾಗಿರ್ತಾರಲ್ಲ ಅವರಿಗೆ And ವಿರೋಧವಾಗಿರುತ್ತೆ. it's very easy to become proud of our cleverness and our intelligence. ನಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ನಾವು ಗರ್ವಿಗಳಾಗೋದು ಬಹಳ ಸುಲಭ. Proud of how spiritual we are. ನಾವು ಎಷ್ಟು ಆತ್ಮಿಕರು ಅಂತ ಅಹಂಕಾರ ಪಡೋದು. The thing is, we sometimes don't even realize that pride. ಆ ಅಹಂಕಾರ ನಮಗೆ ಕೆಲವು ಸಲ ನಮಗೆ ತಿಳಿಯೋದಿಲ್ಲ. You know, when we perspire a lot, there's a lot of bad smells that come forth from the perspiration in our body. ನಮ್ಮ ಶರೀರದಲ್ಲಿ ಆ ಬೆವರು ಬರುವಾಗ ಅದರ ಮೂಲಕ ಕೆಲವು ದುರ್ವಾಸನೆಗಳು ಬರುತ್ತೆ. That's why we go and have a bath. ಅದರಿಂದ ನಾವು ಹೋಗಿ ಸ್ನಾನ ಮಾಡ್ತೇವೆ. You know, anyone who's perspiring after working hard, there's a lot of smells. ಕೆಲಸ ಮಾಡಿ ಬಹಳಷ್ಟು ಬೆವರು ಇಳಿದವನಿಗೆ But he himself is not aware of it. ಆದರೆ ಅವನಿಗೆ ಗೊತ್ತಿರೋದಿಲ್ಲ. Other people smell it, but he doesn't smell it himself. ಬೇರೆಯವರಿಗೆ ಆ ವಾಸನೆ ಬರುತ್ತೆ, ಆದರೆ ಅವನಿಗೆ ಗೊತ್ತಾಗೋದಿಲ್ಲ. Pride is like that. ಅಹಂಕಾರ ಕೂಡ ಹಾಗೇನೆ. You think you're a very humble person, but other spiritual people can see how proud you are. ನೀನು ಅನ್ಕೊಂತೀಯ ನೀನು ಬಹಳ ದೀನನು ಅಂತ, ಆದರೆ ಬೇರೆಯವರಿಗೆ ಗೊತ್ತಾಗುತ್ತೆ ಆ ಒಂದು ಗರ್ವ. There's a smell that comes forth from our spirit. ನಮ್ಮ ಆತ್ಮದಿಂದ ಒಂದು ವಾಸನೆ ಬರುತ್ತೆ. I mean, I've been a believer 53 years that I can detect these spiritual smells in other people quite easily now. ನನಗೆ 53 ವರ್ಷ ವಿಶ್ವಾಸಿ ಆಗಿದ್ದೇನೆ. ಅದರಿಂದ ನನಗೆ ಬಹಳಷ್ಟು ಈ ಆತ್ಮದಿಂದ ಬರುವಂಥ ವಾಸನೆಗಳನ್ನು ಬಹಳ ಬೇಗ ಕಂಡುಕೊಳ್ತೀನಿ. I can even look at a person and listen to him for 2 minutes and find out if he's proud or not. ಒಬ್ಬ ಮನುಷ್ಯನನ್ನು ನೋಡಿ 2 ನಿಮಿಷ ಆತನ ಮಾತನ್ನು ಕೇಳಿ ಆತ ಗರ್ವಿಯ ಇಲ್ವಾ ಅನ್ನೋದು ಕಂಡುಕೊಳ್ತೀನಿ. A lot of people who think they are very humble, they are not. ನಾನು ಬಹಳಷ್ಟು ಜನರನ್ನು ಸಂಧಿಸ್ತೀನಿ, ಅವರು ದೀನರು ಅಂತ ಅನ್ಕೊಂತಾರೆ, ಅವರು ಅಲ್ಲ. They think they are spiritual, they're only religious. ಅವರು ಆತ್ಮಿಕರು ಅಂತ ಅನ್ಕೊಂತಾರೆ, ಇಲ್ಲ ಅವರು ಧಾರ್ಮಿಕರಾಗಿದ್ದಾರೆ. Dear brothers and sisters, ಸಹೋದರ ಸಹೋದರಿಯರೇ, we need to ask God to show us what we are really like. ನಾವು ದೇವರಲ್ಲಿ ಕೇಳ್ಕೊಳ್ಬೇಕು, ನಾವು ನೈಜವಾಗಿ ಸತ್ಯವಾಗಿ ಏನಾಗಿದ್ದೀವಿ ಅಂತ. Otherwise we can spend our whole life deceiving ourselves that we are spiritual when we are not spiritual. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ನಮ್ಮ ಜೀವಿತಾವಧಿ ಎಲ್ಲ ನಾವು ವಂಚನೆಗೆ ಒಳಗಾಗ್ತೇವೆ. ನಾವು ಧಾರ್ಮಿಕರಾಗಿದ್ದಾಗ ಆತ್ಮಿಕರು ಅಂದ್ಕೊಂಡು. I met so many elder brothers in our churches. ನಮ್ಮ ಸಭೆಗಳಲ್ಲಿರೋ ಹಲವಾರು CFC churches, CFC ಸಭೆಯಲ್ಲಿರುವಂಥ ಹಲವಾರು ಹಿರಿಯರನ್ನ ಸಂಧಿಸಿದ್ದೀನಿ. who've been elders for a number of years. ಬಹಳಷ್ಟು ವರ್ಷಗಳ ಕಾಲ ಹಿರಿಯರಾಗಿದ್ದಾರೆ. I can see pride in them so clearly which they cannot see themselves. ಅವರಲ್ಲಿ ನಾನು ಗರ್ವವನ್ನು ಬಹಳ ನೇರವಾಗಿ ನೋಡ್ತೇನೆ, ಆದರೆ ಅವ್ರಿಗೆ ಕಾಣಿಸೋದಿಲ್ಲ ಅದು. Sometimes I tell them, ನಾನು ಕೆಲವು ಸಲ ಹೇಳ್ತೀನಿ. Usually I wait about 15-20 years hoping that they will discover it themselves. ನಾನು ಸಾಧಾರಣವಾಗಿ 15-20 ವರ್ಷ ಕಾಯ್ತೀನಿ ಅವರೇ ಕಂಡುಕೊಳ್ಳಿ ಅಂತ. After 15-20 years if he still hasn't discovered it, 15-20 ವರ್ಷ ಆದ್ಮೇಲೂ ಅವ್ರು ಕಂಡುಕೊಳ್ಳಿಲ್ಲ ಅಂದರೆ then I tell them, ನಾನು ಹೇಳ್ತೇನೆ, even elders, ಹಿರಿಯರಾದರೂ ಕೂಡ, brother, you are not poor in spirit. ನೀನು ಆತ್ಮದಲ್ಲಿ ಬಡವನಾಗಿಲ್ಲ. That's why everybody in your church is fed up of listening to you. ಅದರಿಂದ ನಿನ್ನ ಸಭೆಯಲ್ಲಿ ಇರೋರು ಎಲ್ಲರಿಗೂ ನಿನ್ನನ್ನು ಕೇಳಿಸ್ಕೊಳ್ಳಿಕ್ಕೆ ಬೇಸರವಾಗಿದೆ. That's why you're not growing spiritually. ಅದರಿಂದ ನೀನು ಆತ್ಮಿಕವಾಗಿ ಬೆಳೀತಾ ಇಲ್ಲ. You're a smart, capable man in the world. ನೀನು ಬುದ್ಧಿವಂತ, ಇಹಲೋಕದಲ್ಲಿ ಬಹಳ ಗೊತ್ತಿರುವಂತ ಮನುಷ್ಯನಾಗಿದ್ದೀಯ. You don't come like a beggar or a child before God every day. ದೇವರ ಮುಂದೆ ನೀನು ಒಬ್ಬ ಭಿಕ್ಷುಕನಂತೆ ಅಥವಾ ಚಿಕ್ಕ ಮಗುವಿನಂತೆ ಪ್ರತಿ ದಿವಸ ಬರೋದಿಲ್ಲ. You're too full of yourself. ನೀನು ನಿನ್ನನ್ನೇ ತುಂಬಿಸಿಕೊಂಡಿದ್ದೀಯ. You think you know so much. ನಿನಗೆ ಹೆಚ್ಚು ಗೊತ್ತಿದೆ ಅನ್ಕೊಂತೀಯ. You think you're ಅನ್ಕೊಂತೀಯ. better than everybody else. ನೀನು ಎಲ್ಲರಿಗಿಂತ ಒಳ್ಳೆಯವನು, ಉತ್ತಮನು ಅನ್ಕೊಂತೀಯ. So your life is not heavenly. ನಿನ್ನ ಜೀವಿತ ಪರಲೋಕದ್ದಾಗಿಲ್ಲ. You're just a good religious person who can impress people with all your knowledge. ನೀನು ಒಳ್ಳೆ ಧಾರ್ಮಿಕ ಮನುಷ್ಯ, ಬೇರೆಯವರ ಮೆಚ್ಚುಗೆಯನ್ನು ಪಡ್ಕೊಂತೀಯ. That's the tragedy of so many people in our CFC churches. ನಮ್ಮ CFC ಸಭೆಗಳಲ್ಲಿರುವಂಥ ಬಹಳ ದುರ್ಘಟನೆ ಇದು. If I have one message for all the people in CFC, it is be like a little child. ನಾನು ಒಂದು ಸಂದೇಶ ಎಲ್ಲ CFC ಸಭೆಯವರು ಕೊಡಬೇಕು ಅಂದರೆ ಅದು ಚಿಕ್ಕ ಮಗುವಿನಂತ. Humble yourself. ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಳಿ. Come like a little helpless child to your heavenly Father. ಒಂದು ಅಶಕ್ತ ಚಿಕ್ಕ ಮಗುವಿನಂತ ಹಾಗೆ ತಂದೆ ಮುಂದೆ. And God will be able to do much more through you. ದೇವರು ಆಗ ಹೆಚ್ಚು ನಿಮ್ಮ ಮೂಲಕ ಕಾರ್ಯಗಳನ್ನು God will ಮಾಡ್ತಾರೆ. be able to do mighty things through you. ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾರೆ ನಿಮ್ಮ ಮೂಲಕ. That is the quality of a true leader.
ಅದು ಒಂದು ಒಳ್ಳೆಯ ಒಬ್ಬ ನಾಯಕನ ಗುಣ. If you're a mother, you're a leader. ನೀವು ಒಬ್ಬ ತಾಯಿಯಾಗಿದ್ರೆ ನೀನು ಕೂಡ If you're a ನಾಯಕಿಯಾಗಿದ್ದೀಯ. father, you're a leader, at least 2-3 children in your home. ತಂದೆ 2-3 ಮಕ್ಕಳಿದ್ರೆ ನೀನು ನಾಯಕನಾಗಿದ್ದೀಯ. And if you're a teenage girl, you're a leader to those 6-7-year-old girls. ನೀನು ಪ್ರೌಢಾವಸ್ಥೆಯ ಒಂದು ಹೆಣ್ಣಾಗಿದ್ರೆ ಆ ಚಿಕ್ಕ ಮಕ್ಕಳಿಗೆ ನಾಯಕಿಯಾಗಿದ್ದೀಯ. Most of you sitting here, you are all leaders. ಹೆಚ್ಚಿನ ಅಂಶ ಜನ ಇಲ್ಲಿ ಕುಳಿತಿರೋರೆಲ್ಲ ನಾಯಕರಾಗಿದ್ದೀರಿ. You're leaders to those who are younger than you in your church. ನಿಮಗಿಂತ ಸಭೆಯಲ್ಲಿ ಚಿಕ್ಕವರಾಗಿದ್ದವರಿಗೆ ನೀವು ನಾಯಕರಾಗಿದ್ದೀರಾ. You have to be a good example. ನೀನು ಒಳ್ಳೆಯ ಉದಾಹರಣೆಯಾಗಿರಬೇಕು. You must be like a little child. ಚಿಕ್ಕ ಮಗುವಿನಂತಿರಬೇಕು.